ಅವಕಾಶ ನಾವು ಮನೆ ಕೊಡೋವರೆಗೆ ಧರಣಿ ಮಾಡುತ್ತೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೋಸ ಮಾಡಿದಂತ ಕಾರ್ಪೊರೇಟರ್ಗೆ ಧಿಕ್ಕಾರ, ಧಿಕ್ಕಾರ. ವಾರ್ಡ್ ನಂಬರ್ 7 ನಿವಾಸಿಗಳಿಗೆ ಕಾರ್ಪೊರೇಟರ್ ಮೋಸ ಮಾಡಿದಂತ ಶಿವರಾಜ್ಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಾಪೂಜಿನಗರ 7ನೇ ವಾರ್ಡ್ ನಿವಾಸಿ. 2025 ಸರ್ ನವೆಂಬರ್ ಅಲ್ಲಿ ಕಿತ್ತಿದ್ರು. 2 ವರ್ಷ ಆಯ್ತು ಸರ್. ಕಿತ್ತಿ ಕೊಡ್ತೀವಿ ಅಂತ ಹೇಳಿ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಸರ್. ಈಗ ಅಗಲೀಕರಣ ಮಾಡೋ ಉದ್ದೇಶ ಏನಿಲ್ಲ, ಅವ್ರಿಗೆ ನಮ್ಮ ಮನೆ ಕಿತ್ಬೇಕಂತ ಉದ್ದೇಶ ಅಷ್ಟೇ. ಈಗ ಅಗಲೀಕರಣ ಬೇಕಂದ್ರೆ ಬಾಪೂಜಿನಗರ ಡೆವಲಪ್ಮೆಂಟ್ ನಾವು ಕೊಡ್ತಾ ಇದೀವಿ. ಇದು ರೋಡ್ ಎಷ್ಟೈತೆ ಸೀದಾ ಬೈಪಾಸ್ ವರೆಗೆ ಅಪ್ ಟು ಬೈಪಾಸ್ ವರೆಗೆ ಹಾಕ್ರಿ ಸರ್. ನೀವು 60 ರೋಡ್ ಇದ್ರೆ 60 ಅಡಿ ರೋಡ್ ಹಾಕ್ರಿ. ನಮ್ಗೇನು ಮನೆ ಬೇಕಿಲ್ಲ, ಏನು ಬೇಕಿಲ್ಲ. ಅಲ್ಲಿ ಸಣ್ಣ ಮಾಡ್ತಾರೆ, ಇಲ್ಲಿ ಅಗಲೀಕರಣ ಬೇಕು ಸರ್. ಆಗಂಗಿದ್ರೆ ರೋಡ್ ಒಂದ್ ಕಡೆ ಹಾಕ್ಬೇಕು. ಮುಂದೆ ಮನ್ನಾಟಿ ಮನೆಗಳೆಲ್ಲ ಬಿಡ್ತಾರ, ಮುಂದೆ ಮಸೀದಿ ಬಿಡ್ತಾರ. ಎದಕ್ ಬಿಡ್ತಾರ ಸರ್? ಇಲ್ಲೊಂದು ಯಾಕೆ ಕಿತ್ತಾರ? ಅಗಲೀಕರಣ ಯಾಕೆ ಮಾಡ್ತಾರ? ಇಲ್ಲಿ 11 ಮನೆ ಅದಾವ ಸರ್. 11 ಮನೆ ವಿತ್ತಿ ಎಲ್ಲ ಒಂದು 25 ಮನೆ ಕಿತ್ತಿದಾರೆ ಸರ್. ಬಟ್ ಅವ್ರೆಲ್ಲ ಏನ್ ಮಾಡ್ರೆ ಸ್ವಲ್ಪ ಮಾಡಿದಾರೆ, ಎಲ್ಲ ಕಿತ್ತಿದ್ರು. ಅಲ್ಲಿ ಮನೆ ಕಿತ್ತಿಲ್ಲ, ಅಂತ ಸತ್ತೋಗ್ಬಿಟ್ಲು. ಕೊಡ್ತೀವಿ ಸರ್, 6 ತಿಂಗಳಾಗ ನಿಮಗೆ ಮನೆ ಕೊಡ್ತೀವಿ. ಸಂಬೂರ್ಲಿಂದ ಬೀಗ ಕೊಡ್ತು ಅಂತ ಹೇಳಿದ್ರು. 50,000 ರೂಪಾಯಿ ಗೌರ್ಮೆಂಟ್ ಸರ್ಕಾರದಿಂದ ಕೊಟ್ಟಿದೆ ಅಂತ. ಸರ್ಕಾರದಿಂದ ಯಾವ್ದು ನಮಗೆ ಕೊಟ್ಟಿಲ್ಲ. ಇಲ್ಲದ ನಮಗೆ ಪರಿಹಾರ ನೀವು ಮನೆ ಬಾಡಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್. 2 ವರ್ಷಕ್ಕೆ ನಮಗೆ ಮನೆ ಬಾಡಿಗೆ ಆಗ್ಬಿಡು ಸರ್. ಇಲ್ಲಿ ಯಾರ ಲೈನ್ ಗುಡಿಸಿದಾರಿಗೆ ಅಲ್ಲಿ ಮನೆ ಐತೆ, ಅದೈತೆ, ಇದೈತೆ ಅಂತ ಹೇಳಿ ಬಂಗಾರ ಹಾಕ್ಯಂತಾರ, ಬೆಳ್ಳಿ ಹಾಕ್ಯಂತಾರ. ಅವೆಲ್ಲ ಏನ್ ಮಾತಾಡೋದು ಅವಶ್ಯಕತೆ ಇಲ್ಲ ಸರ್. ಅವರು ನಿನ್ನ ಉದ್ದೇಶಪೂರ್ವಕ ರೋಡ್ ಅಗಲೀಕರಣ ಐತೆ, ರೋಡ್ ಅಗಲೀಕರಣ ಮಾಡ್ಬೇಕು. ಇನ್ನೂ ಒಂದು ಸರ್, ಉದ್ದೇಶಪೂರ್ವಕವಾಗಿ ಕಾರ್ಪೊರೇಟರ್ ಏರಿಯಾ ಸಮಯಕ್ಕೆ ಬಂದ್ ಮಾತಾಡ್ಬೇಕು. ಏರಿಯಾ ಕಾರ್ಪೊರೇಟರ್ ಪತಿ ಆಗ್ಲಿ ಅವ್ರ ಮೈನಾಗ್ಲಿ ಏನ್ ಬಂದ್ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಏರಿಯಾ ಕಾರ್ಪೊರೇಟರ್ ಅಂದ್ರೆ ಕಾರ್ಪೊರೇಟರ್ ಬಂದ್ ಮಾತಾಡ್ಬೇಕು. ಉಮಾದೇವಿ ಬರ್ಬೇಕು ಸರ್, ಸಮಸ್ಯೆ ಕೇಳ್ಬೇಕು. ಈಗ ಡ್ರೈನೇಜ್ ಇಲ್ಲ ಸರ್. ಡ್ರೈನೇಜ್ ನೀವು ಫಸ್ಟ್ ಕ್ಲಿಯರ್ ಮಾಡ್ರಿ. ಡ್ರೈನೇಜ್ ಕ್ಲಿಯರ್ ಮಾಡ್ಬೇಕು ಸರ್. ಡ್ರೈನೇಜ್ ಕ್ಲಿಯರ್ ಮಾಡಿದ್ಮೇಲೆ ಪೋಲ್ ಎಲ್ಲ ಕ್ಲಿಯರ್ ಮಾಡ್ರಿ. ಪೋಲ್ ಎಲ್ಲ ಕ್ಲಿಯರ್ ಮೇಲೆ ಅದ್ರ ರೋಡ್ ಡೆವಲಪ್ಮೆಂಟ್ ಮಾಡ್ರಿ. ನೀವು ಅದಿಲ್ಲ ಇದೆಲ್ಲ ಏಕೆ ನೀವು ಪಾರ್ಟಿ ಬಿಜೆಪಿ ಮಾಡ್ರಿ ಅಂತ ಹೇಳಿ ಕಿತ್ತಿದ್ದಾರೆ ಸರ್. 11 ಒಂದು 20 ಕುಟುಂಬ ಕಿತ್ತಿದ್ದಾರೆ ಸರ್. ನಮ್ಮ ಹತ್ರ ಗೋರ್ಮೆಂಟ್ ಕೊಟ್ಟಿರೋದು ಸಂಬಳಿದ್ದ ಹಕ್ಕುಪತ್ರ ಅದಾವ, ಎಲ್ಲ ಅದಾವ ಸರ್. ಆದ್ರೂ ಕೂಡ ನಿಮಗೆ ಫೇಕ್ ಅಂತ ಹೇಳಿದಾರ. ಇವಾಗ ಗೋರ್ಮೆಂಟ್ ಬಿಜೆಪಿ ಸರ್ಕಾರದಲ್ಲಿ ಕಿತ್ತಿದಾರ, ನಾಳೆ ಅವರು ಕೊಡ್ತಾರ. ನಾಳೆ ಮತ್ತೆ ಬಿಜೆಪಿ ಸರ್ಕಾರ ಬಂದು ಅಲ್ಲಿ ಕಿತ್ತಿದ್ದಾರೆ. ಅದೇ ಸರ್, ಅದು ಉದ್ದೇಶಪೂರ್ವವಾಗಿ ಅದೇ ಸರ್. ಸೋಮಶೇಖರ ರೆಡ್ಡಿ ಕೊಟ್ಟಂತ ಸಲುವಾಗಿ ಕಿತ್ತಿದ್ದಾರೆ ಸರ್. ನಮ್ಮ ಹೆಸರು ಗಂಗಣ್ಣ ಅಂತಂದೇಳಿ ಬಾಪೂಜಿ ನಗರದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾವು 60-70 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ ಸರ್. ನಾವು ಇಲ್ಲಿ ಈಗ ನಾವು ನಿನ್ನೆ ಮೊನ್ನೆ ಬಂದೇನು ಶೆಡ್ಗಳು ಹಾಕಿಲ್ಲ, ಬೇರೆ ದೇಶದಿಂದ ಬಂದಿಲ್ಲ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಜೀವನ ಮಾಡತಕ್ಕಂಥವ್ರು. ಏಕೆ ಬಂದು ಸರ್ಕಾರದವರು ಬಂದು ಕಿತ್ತಾರೋ, ಕಾರ್ಪೊರೇಟರ್ ಕಿತ್ತಾರೋ, ಯಾರು ಕಿತ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ಏನ್ ಕೇಳ್ತಿದ್ವಿ, ಜಾಗ ಕೊಟ್ರಿ ಅಂತ ಕೇಳಕತ್ತೀವಿ. ಅದು ಬಿಟ್ಟು ಬೇರೆ ಏನಿಲ್ಲ. ಸರ್, ಹಕ್ಕುಪತ್ರ ನಾವು ಮಹಾನಗರ ಪಾಲಿಕೆಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಕ್ಕೆ ಡಿಡಿ ಕೂಡ ಕಟ್ಟಿದ್ವಿ. ನಮ್ಮ ಹತ್ರ ಪ್ರೂಫ್ ಇದಾವ. ಅವ್ನು ಕೇಳಿದ ನಂತರ ಅವ್ರು ಫೇಕ್ ಅಂತ ಅನ್ನಕತ್ತಾರ ಸರ್. ಅವ್ರು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವ್ರಿಗೆ ಬಡವರಿದ್ದಾರೆ, ಇವ್ರಿಗೆ ಎಲ್ಲ ಸ್ಥಳಾಂತರ ಮಾಡಿ ಇದನ್ನ ಮಾಡ್ರಿ ಅಂತ ಕೂಡ ನಮ್ಗೆ ನೋಟಿಸ್ ಕೂಡ ಕಳಿಸಿದಾರೆ ಸರ್ ಅವರು. ಆದ್ರೆ ಜವಾಬ್ದಾರಿ ತಮ್ಮಲ್ಲ ಸರ್ ಇವರು. ನಾವ್ ಏನ್ ಮಾಡ್ಬೇಕು ಸರ್ ಜೀವನಕ್ಕೆ? ರೋಡ್ ಅಗಲ ಮಾಡೋದೇನ್ ಬೇಡ ಸರ್. ಮಾಡ್ಲ ಅವ್ರು ನಾವು ಅಡ್ಡಿಪಡಿಸೋದಲ್ಲ. ಎಲ್ಲಿ 60 ಅಡಿ ರೋಡ್ ಏನ್ ಬರ್ತದೆ ಸೇಮ್ ಅದೇ ಉದ್ದೇಶವಾಗಿ ಬರಲ್ಲ. 60 ಅಡಿ ರೋಡ್ ಏನ್ ಬರ್ತದೆ ಬರಲಿ. ಉಳಿದ ಸ್ಥಳದಲ್ಲಿ ಏನಿದೆ ನಾವು ವ್ಯವಸ್ಥೆ ಮಾಡ್ಕೊಂಡು ನಾವು ಕಟ್ಟಿವಂತ ಮನೆ. ಇಲ್ಲಾಂದ್ರೆ ಜಾಗ ಕೊಡ್ಲಿಬೇಕಾರೆ ಎಲ್ಲದೇ ಜಾಗ ಕೊಡಿ ನಾವು ಮಾಡಿ ಜೀವನ ಮಾಡ್ಕೊಂಡು ಇರ್ತಾವೆ. ನಾವು ಇಂತಲ್ಲಿ ಅಂಬದನ್ನಿಲ್ಲ. ಅವ್ರು ಎಲ್ಲಾದ್ರೂ ಜೀವ ಕೊಡ್ಲಿ, ಸುಡುಗಾರ ಕೊಡ್ಲಿ, ನಾವು ಜೀವನ ಮಾಡ್ಕೊಂತೀವಿ. ಅದ್ರಿಗೆ ಏನ್ ಅಭ್ಯಂತರ? ಪಟ್ಟ ಮಾಡಿ ರೀಚ್ ಮಾಡಿಕೊಡ್ಲಿ ಅಷ್ಟೇ. ಹನುಮಕ್ಕ ನಾವ್ ಬಂದು ಇಲ್ಲಿ 70 ಸಾವಿರ ಜಾಗದಾಗ ನಾವು ವ್ಯವಹಾರ ಮಾಡಕ 70 ವರ್ಷದಾಗ ನಾವ್ ಅದ್ರಾಗ ಒಂದ್ 8 ಮಂದಿ ಮಕ್ಕಳು ಆಡ್ಕೊಂಡಿ ಅದ್ರಾಗ ಜೀವನ ಮಾಡಿ. ಆದ್ರೆ ಇದ್ದಕ್ಕಿದ್ದಂಗ ನಾವು ರೋಟಿ ಮಾಡ್ತೀವಂತಾಳ ಮನೆ ಕಿತ್ತುಬಿಟ್ರು. ನಮಗೂ ಸಿಗುದು ಸರ್. ಈ ಜಾಗಕ್ಕೋಸ್ಕರಾಗ 3 ಆತ್ಮಹತ್ಯೆ ಆಗ್ಬಿಟ್ರು, ಸತ್ತೋಗ್ಬಿಟ್ರು. ಒಬ್ಬ ಮಗ 2 ಕಿಡ್ನಿ ಫೇಲ್ ಆಗಿ ಆ ಮಗ ಇಲ್ಲಿ 2 ವರ್ಷ ಆಯ್ತು ಆಸ್ಪತ್ರೆಯಲ್ಲಿ ಅದಾನ. ಅವ್ನಿಗೆ ನೋಡ್ಸಕ1 ರೂಪಾಯಿ ರೊಕ್ಕ ಬಿಡೋದು ಸರ್. ದುಡ್ಕೋಬೇಕು ತಿನ್ಬೇಕು ಅಂತ ಸಮಯದಲ್ಲಿ ನಮ್ಮನ್ನ ಜಾಗ ಕಿತ್ತು ಕೊಡ್ತೇವೆ ಅಂತ ಹೇಳಿ ಇದುವರೆಗೂ ಎಲ್ಲ ನಮ್ಮನ್ನ ಕಿವಾಗ ಅಷ್ಟೇ ಹೊರಟ್ರು ಸರ್. ರೋಟಿ ಮಾಡ್ತಂತ ಮಾಡಿದ್ವಲ್ಲ, ರೋಟಿ ನಮಗೆ ಅದು ಹೋಗೋದು ನಮ್ಮ ರೊಕ್ಕ ಬಂದ ರೋಟಿ. ಆ ರೋಟಿ ಮಾಡಿ ನಾವು ಮಾಡುವಮ್ಮ ಅಲ್ಲೇ ನಾವೆಲ್ಲ ಜೀವನ ಈಗ ಮುಂದೆ ನಮಗೆಲ್ಲ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಕೂಡ ನಮ್ಗೆ ಸರಿ ಆಗೋದು. 2 ವರ್ಷದಿಂದ ನಾವ್ ಹೆಂಗ್ ಬರುತ್ತೇವೆ, ಹೆಂಗ್ ತಿಂತೀವಿ, ದೇವ್ರಿಗೆ ಗೊತ್ತು, ನಮಗೆ ಗೊತ್ತು. ನನ್ನ ಹೆಸರು ಹನುಮಕ್ಕ ಸರ್.